ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 2009, ಪ್ರಶ್ನೆ ನಂಬರ್ 75. ಈ ಗಣಿತನ ಬಿಡಿಸ್ರಿ, ತಿಳ್ಕೊರಿ. ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತಾನು. ಇದು ಗ್ರಾಫನ್ನು ಹೆಂಗೆ ತಿಳ್ಕೊಬೇಕನ್ನೋದು ತೋರಿಸ್ತಾನು. ಈ ಪ್ರಶ್ನೆ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಟೈಮ್ ಹಾಳಾಗಬಾರ್ದು, ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಕೆಳಗೆ ತೋರಿಸಿದ ಬಾರ್ ಗ್ರಾಫ್ ಒಂದು ಕುಟುಂಬದ ವೆಚ್ಚವನ್ನು ತೋರಿಸುತ್ತದೆ. ಆ ಕುಟುಂಬದ ಒಟ್ಟು ವೆಚ್ಚ ಎಷ್ಟು? ಈಗ ಏನು ಮಾಡಬೇಕು, ಇಲ್ಲಿ ಹಿಡಿದು ನೀವು ದುಡ್ಡನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೆಂಗಂದ್ರೆ ಇಲ್ಲಿ ಏನದ 500 ಅದ, ಅದಕ್ಕಿದು ಪ್ರಯಾಣಕ್ಕೆ 500 ಖರ್ಚು ಮಾಡ್ಯಾನ. ಆಮೇಲೆ 1,000 ರೂಪಾಯಿ ಅದಕ್ಕೆ ಖರ್ಚದ ಬಟ್ಟೆ ಬರೆಗಾಗಿ 1,000 ರೂಪಾಯಿ ಖರ್ಚು ಮಾಡ್ಯಾರ. ಮುಂದೆ ಆಮೇಲೆ 1,500 ಅದಕ್ಕೆ ಖರ್ಚು ಮನೆ ಬಾಡಿಗೆ ಮಾಡ್ಯಾರ. 2,000 ರೂಪಾಯಿ ಅದಕ್ಕೆ ಖರ್ಚು ಮಾಡ್ಯಾರ. ಅದನ್ನು ತಿಳ್ಕೊಬೋದು. 2,000 ಅದಕ್ಕೆ ಖರ್ಚಾಗ್ಯದ ನೋಡ್ರಿ. ಬರೇ ಬೇರೆ ಅವುಗಳ ಇತರೆ ಖರ್ಚ 2,500 ಅದಕ್ಕೆ ಖರ್ಚಾಗ್ಯದ, ಆಹಾರಕ್ಕಾಗ್ಯದ. ಹಿಂಗೆ ತಿಳ್ಕೊಬೇಕು. 1, 2, 3, 4, 5 ಪ್ರಕಾರ ಖರ್ಚುಗಳನ್ನು ಕೂಡಿಸ್ಕೋಬೇಕು. ಈಗ ನಾವು ಅತಿ ಕಡಿಮೆದಿಂದ ಹೋಗೋಣ. 500 ಸೀದಾ ಏನದ? ಪ್ರಯಾಣ ಬರೋಬ್ಬರಿ 500 ರೂಪಾಯಿ. ಓಕೆ, ಪ್ಲಸ್ 500 ಆದಿಂದ 1,000 ಅದಕ್ಕೆ ಬಟ್ಟೆ ಬರೆಗಾಗಿ ಖರ್ಚು. ಬಟ್ಟೆ ಬರೆಗಾಗಿ ಖರ್ಚು ಎಷ್ಟದ? 1,000 ರೂಪಾಯಿ. ಆಮೇಲೆ 1,500 ಅದಕ್ಕೆ ಬಾಡಿಗೆ ಬರೋಬ್ಬರಿ 1,500. ಬಾಡಿಗೆ ಬರೋಬ್ಬರಿ 1,500 ರೂಪಾಯಿ ಖರ್ಚು. ಆಮೇಲೆ 2,000 ಅದಕ್ಕೆ ಖರ್ಚು ಮಾಡ್ಯಾರ. ಬೇರೆಯವುಗಳು ಅಂದರೆ ಇತರೆ ಎಲ್ಲ ಬೇರೆಯವುಗಳು ಬರೋಬ್ಬರಿ ಎಷ್ಟದ? ಬೇರೆಯವುಗಳಿಗೆ 2,000 ರೂಪಾಯಿ ಖರ್ಚು ಮಾಡ್ಯಾರ. ಮುಂದೆ 2,500 ಆಹಾರಕ್ಕಾಗಿ, ಅದೇ ದೊಡ್ಡ ಖರ್ಚು. ಆಹಾರ ಬರೋಬ್ಬರಿ ಎಷ್ಟು? ಆಹಾರ 2,500. ಒಟ್ಟು ಖರ್ಚನ್ನು ಕೂಡಿಸ್ಬೇಕು. ಪೂಜೆ 5, 1, 5, 10, 1, 5, 15 ಎಲ್ಲ ಬಂತು. 1, 3, 4, 5, 6, 7. ಮುಂದಿನ ಪೈಸೆ ಒಟ್ಟು ವೆಚ್ಚ ಬರೋಬ್ಬರಿ 7,500 ರೂಪಾಯಿ. ಎಲ್ಲದ ನೋಡ್ರಿ 7,500. ಉತ್ತರ ಸಂಖ್ಯೆ ಬಿ. ಇವು ಇಂಥವೆಲ್ಲ ಬರೋ ಲೆಕ್ಕಗಳನ್ನೆಲ್ಲ ನೋಡ್ರಿ. ಮುಂದೆ ಏನಾಗ್ತದ, ಮುಂದಿನ ಗಣಿತಗಳು ನೋಡ್ರಿ. ಮುಂದಿನ ಇಶ್ಯೂ 2008 ಬರ್ತದ. ಇನ್ನು ರೀಸನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವೆಲ್ಲ ಕಾಳಜಿಪೂರ್ವಕ ನೋಡಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ನೋದ ರಿಸಲ್ಟ್ ಮಾಡ್ಕೊರಿ. ಥ್ಯಾಂಕ್ ಯು.